ಈಗ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನೀನು ಶ್ರೀಧರನ್ ಭೇಟಿ ಮಾಡಿದ ಜಾಗ, ಅದೇ ಟೈಮ್ಗೆ ಅವನ್ನ ಇವತ್ತು ಬರಕ್ಕೆ ಹೇಳು. ಅಲ್ಲ, ಅವ್ನು ಹೇಗೆ ಬರ್ತಾನೆ? ಅವ್ನು ಬರಲ್ಲ ಅಂತಂದ್ರೆ? ಮೊದಲನೇ ಸಲ ಏನಕ್ಕೆ ಬಂದಿದ್ದ? ದುಡ್ಡಿಗೋಸ್ಕರ. ಈಗಲೂ ದುಡ್ಡಿಗೋಸ್ಕರನೇ ಬರ್ತಾನೆ ಅಲ್ವಾ? ನಮಸ್ಕಾರ ಮರೆ. ಮೆತ್ತಿಗೆ ಮಾತಾಡು. ಅಲ್ಲ ಮರೆ, ನಾನು ದುಡ್ಡು ಕೇಳಿದ್ರೆ ಚೌಕಾಸಿ ಮಾಡಿಕೊಡ್ತಿದ್ರಿ, ಇವತ್ತು ನೀವೇ ಕರೆದು ದುಡ್ಡು ಕೊಡ್ತಿದ್ದೀರಾ? ಹೇಳೋದನ್ನ ಫಸ್ಟ್ ಕೇಳಿಸ್ಕೊ. ನನಗೆ ಯಾವನೋ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ. ಅವನೇ ನಿನ್ನನ್ನು ಇಲ್ಲಿಗೆ ಬರೋ ಹಾಗೆ ಮಾಡಿದ್ದು. ಇದೊಂಥರ ವಿಚಿತ್ರವಾಗಿದೆಯಲ್ಲ. ಅಮರೆ, ಅದೆಲ್ಲ ಏನಾರು ಆಗಲಿ, ಮೊದಲು ದುಡ್ಡು ಕೊಡಿ. ಏಯ್, ನಿನ್ನನ್ನು ಇಲ್ಲಿ ಕರೆಸಿ ನಿನಗೆ ದುಡ್ಡು ಕೊಟ್ಟು ಕಳ್ಸೋದೇ ಪ್ಲ್ಯಾನ್ ಅಂದ್ಕೊಂಡಿದ್ಯಾ? ಸ್ವಲ್ಪ ವೆಯ್ಟ್ ಮಾಡು. ಅಮರೆ, ಮೊದಲು ದುಡ್ಡು ಕೊಡಿ, ಎಷ್ಟೊತ್ತು ಬೇಕಾದ್ರೆ ಇಲ್ಲಿ ಇರ್ತೀನಿ. ಇವನು ಬೇರೆ ದುಡ್ಡು ದುಡ್ಡು ಅಂತ ಸಾಯ್ತಿದ್ದಾನೆ. ಇನ್ನೂ ಫೋನ್ ಬಂದಿಲ್ವಲ್ಲ? ಅಮರೆ, ದುಡ್ಡು ಕೊಡಿ. ನನ್ನಿದವ್ರೆ, ಬಿಡಬೇಡಿ, ಅವನ್ನ ಹಿಡ್ಕೊಳ್ಳಿ. ಮಗನೇ, ಬರ್ಲ ಬರ್ಲ ಬಡ್ಡಿ ಮಗನೇ, ನನ್ನ ಕೈ ಸಿಗದೆ ನಂಗೆ ಯಾವತ್ತಿದ್ಯಾ? ಅಶೋಕ್ ಅವರೇ, ನಿಲ್ಸಿ ನಿಲ್ಸಿ. ನನಿತಾವ್ರೆ, ಶಭಾಷ್. ಇವನನ್ನು ಹಿಡಿಯೋಕ್ಕೆ ನೀವು ಇಷ್ಟು ರಿಸ್ಕ್ ತಗೋತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅದಕ್ಕೆ ನೀವೊಬ್ಬರೇ ಇವನ್ನ ಹಿಡ್ದಿದ್ದೀರಲ್ಲ, ನಿಮಗೆ ಸ್ಯಾನೆ ಧೈರ್ಯ ಐತೆ. ಸೂಪರ್. ಅದಕ್ಕೆ ನೀವು ಹೌದು ಬಾವಾ. ಅಶೋಕ್ ದಿನ ಶ್ರೀಧರ್ ಮೋಸ ಮಾಡಿದ್ದೀನಿ ನೆನೆಸ್ಕೊಂಡು ತುಂಬ ಬೇಜಾರು ಮಾಡ್ಕೋತಿದ್ರು. ಅಶೋಕ್, ನಿಮಗೆ ಮೊನ್ನೆ ತಲೆಗೆ ಪೆಟ್ಟು ಬಿದ್ದಾಗಿಂದ ನನ್ನ ಮನಸ್ಸಿಗೆ ನೆಮ್ಮದಿನೇ ಇರಲಿಲ್ಲ ಕಣ್ರಿ. ಸುಳ್ಳು ಸುಳ್ಳು, ಇದೆಲ್ಲ ಸುಳ್ಳು. ಏಯ್ ಏಯ್, ಬಾಯಿ ಮುಚ್ಚು. ತಪ್ಪು ಮಾಡಿದ್ಮೇಲೆ ಮಾತಾಡೋ ಅರ್ಹತೆ ನಿನಗಿಲ್ಲ. ರಮಣ, ಇವನು ಕೊಂದು ಹಾಕೋರ್ಗು ನಂಗೆ ನೆಮ್ಮದಿ ಇಲ್ಲ. ನನ್ನ ಮಗನೇ, ಅಯ್ಯಯ್ಯೋ ಬೇಡ ರಮಣ, ಇನ್ನೊಂದ್ಸಲ ಹಿಂಗೆ ಮಾಡಿಲ್ಲ. ಬಿಟ್ಬಿಡಿ ರಮಣ, ಬಿಟ್ಬಿಡಿ. ಅಯ್ಯೋ, ಏಯ್ ಹೇಳ ಮ್ಯಾಕೆ ಸಕ, ಇವನ್ನ ಪೊಲೀಸರಿಗೆ ಒಪ್ಸೋದೇ ಸರಿಕಲ್ಲ. ಅಯ್ಯೋ ಬಾವಾ, ಪೊಲೀಸ್ ಸ್ಟೇಷನ್ ಅಂದರೆ ನಮ್ಮನೆಯವರೆಲ್ಲರೂ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಬೇಕಾಗುತ್ತೆ. ಹಾಗಾಗೋದು ಬೇಡ ಬಾವಾ. ಹೋಗೋಣ ರಮಣ, ಇವನಿಗೆ ಶಿಕ್ಷೆ ಆಗೋದಾದ್ರೆ ನಾನು ಎಲ್ಲಿ ಬರೋಕ್ಕೂ ರೆಡಿ. ಇಲ್ಲ ಇಲ್ಲ, ನಂದಿತಾ ಅವ್ರು ಹೇಳ್ತಿರೋದು ಸರಿಯಾಗೇ ಇದೆ. ಇವನನ್ನ ಪೊಲೀಸವ್ರಿಗೆ ಒಪ್ಸಿದ್ರೆ ನಮ್ಮ ಮನೆಗೆ ಕೆಟ್ಟ ಹೆಸರು. ಇವನನ್ನು ಬಿಟ್ಬಿಡಿ. ಅದಕ್ಕೆ ಏನು ಹೇಳ್ತಿದ್ದೀರಾ? ಹೌದು ಅಶೋಕ್, ಕರೆಕ್ಟಾಗೇ ಹೇಳ್ತಾ ಇದ್ದೀನಿ. ಏಯ್, ಇದೇ ನಿನಗೆ ಕೊನೆ ಅವಕಾಶ. ಮತ್ತೆ ಇಂಥದ್ದು ಏನಾದರೂ ನಡೀತು, ಚರ್ಮ ಸುಲಿದು ಊರು ತುಂಬ ಮೆರವಣಿಗೆ ಮಾಡಿ ನಾನೇ ಊತಾಕ್ಬಿಡ್ತೀನಿ. ಕೇಳಿಸ್ಕೊಂಡ್ಯಾ?
ಹ್ಞೂ ಮರೆ ಇನ್ಮೇಲೆ ಮಾಡೋಕ್ಕಿಲ್ಲ ರಮಣ, ಮಾಡೋಕ್ಕಿಲ್ಲ ರಮಣ. ಲೇಯ್, ನನಗೆ ಮೋಸ ಮಾಡಿದ ದುಡ್ಡು ಯಾವನ್ನೆಲ್ಲ ಕೊಡ್ತಾನೆ ಅದು. ಅಶೋಕ್ ಅವರೇ, ಆ ದುಡ್ಡನ್ನ ಅವ್ನು ಆಲ್ರೆಡಿ ನಂದಿತಾ ಅವ್ರಿಗೆ ಕೊಟ್ಟಾಗಿದೆ. ನಂದಿತಾ ಅವ್ರೆ, ದುಡ್ಡನ್ನ ನಿಮ್ಮ ಗಂಡಂಗೆ ಕೊಡಿ. ದುಡ್ಡ? ದುಡ್ಡೇ ಕೊಡಿ. ಹಾ ಅಶೋಕ್, ದುಡ್ಡು ನನ್ನ ಹತ್ರನೇ ಇದೆ, ತಗೊಳ್ಳಿ. ಲೈ, ಇನ್ಮ್ಯಾಕೆ ಏನಾರ ಈ ಊರ ಕಾಣಿಸ್ಕೊಂಡು ಊತಾಕ್ಬಿಡ್ತೀನಿ. ಅಣ್ಣ, ಆದರೂ ನಂಗೆ ಸಮಾಧಾನ ಇಲ್ಲ ಕಣ. ಲೇ ಅಸಕ, ಜಾನಕಿ ಅವ್ರು ಹೇಳ್ತಾರದು ಕರೆಕ್ಟ್ ಆಗೈತಕ್ಕಲ್ಲ. ಇಂಥ ಇಸೇನೆಲ್ಲ ಹಿಂಗೆ ಮುಗಿಸ್ಕೊಬಿಡ್ಬೇಕು. ಸುಮ್ಕೆ ಪೊಲೀಸು ಕೋರ್ಟು ಅಂತ ಯಾಕಲ ತಲೆ ಕೆಡ್ಸ್ಕತ್ತೀಯ? ಕೊನೆಗೂ ಸಿಕ್ಕುದ್ನಲ್ಲ, ಅದಕ್ಕೆ ಖುಷಿ ಪಡು. ಅದಕ್ಕೆ ಮೊದಲು ಅದಕ್ಕೆ ಥ್ಯಾಂಕ್ ಯು ಹೇಳು. ನನ್ನಿಂದ ನಂಬೋಕ್ಕಾಗ್ತಾ ಇಲ್ಲ ನಂದಿ, ಆದರೂ ಥ್ಯಾಂಕ್ಸ್. ಥ್ಯಾಂಕ್ಸ್ ಅಲ್ಲ ಯಾಕೆ ಅಶೋಕ್, ನಿಮ್ಮ ಹೆಂಡತಿಯಾಗಿ ನಾನು ಏನು ಕರ್ತವ್ಯ ನಿಭಾಯಿಸ್ಬೇಕೋ ಅದನ್ನು ಮಾಡಿದ್ದೀನಿ ಅಷ್ಟೇ. ನಡೀರಿ ಅಲ್ಲ, ಮನೆಗೆ ಹೋಗೋಣ. ಲೇ ಅಸಕ, ಬಾ ಆರಾಮಾಗಿ ನಿದ್ದೆ ಮಾಡಮ್ಮ. ಏನು ನೋಡ್ತಿದ್ದೀರಾ ನಂದಿತಾ ಅವರೇ? ಇಷ್ಟೆಲ್ಲ ಮಾಡಿದ್ದು ನಾನು. ನೀನಾ? ಯಾಕೆ ನಂದಿತಾ ಅವರೇ ಹೀಗೆ ಮಾಡಿದ್ರಿ? ಶ್ರೀಧರ್ಗೆ ಸಪೋರ್ಟ್ ಮಾಡಿ ಬಿಸ್ನೆಸ್ ಹಾಳು ಮಾಡೋಂಥ ಅವಶ್ಯಕತೆ ಏನಿತ್ತು? ಅದು ನಾನು ಅಶೋಕ್ ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ನಿಮಗೆ ಇಷ್ಟ ಇರಲಿಲ್ಲ. ಅದರಲ್ಲೂ ನಾನು ಅವ್ರಿಗೆ ಹೆಲ್ಪ್ ಮಾಡೋದಂತೂ ನಿಮಗೆ ಇಷ್ಟನೇ ಇರಲಿಲ್ಲ ಅಲ್ವಾ? ಇಲ್ಲ ಇಲ್ಲ, ಅಶೋಕ್ಗೆ ತುಂಬ ಬೇಜವಾಬ್ದಾರಿ. ಅದನ್ನು ತಡೆಯೋದಕ್ಕೆ ನಾನು ಹೀಗೆ. ನೀವೇನೇ ಕಾರಣ ಹೇಳಿದ್ರು ನೀವು ಮಾಡಿದ್ದು ತಪ್ಪು. ನಾನು ಮನ್ಸು ಮಾಡಿದ್ರೆ ಕ್ಷಣದಲ್ಲಿ ನಿಮ್ಮ ಮರ್ಯಾದೆನ ಹರಾಜು ಹಾಕ್ಬೋದಿತ್ತು. ಆದರೆ ದೊಡ್ಡ ಮನೆ ಹಿರಿ ಸೊಸೆಯಾಗಿ ಮನೆ ನೆಮ್ಮದಿ, ಗೌರವ, ಸಂತೋಷ ಕಾಪಾಡೋದು ನನ್ನ ಕರ್ತವ್ಯ. ಅದಕ್ಕೆ ಇದನ್ನು ಇಲ್ಲಿಗೆ ಬಿಡ್ತಾ ಇದ್ದೀನಿ. ಮುಂದೆ ಇನ್ಯಾವತ್ತೂ ನೀವು ಹೀಗೆ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಅಂದ್ರೆ ನಾನು ನನ್ನ ಕರ್ತವ್ಯ ಮೀರಬೇಕಾಗತ್ತೆ. ನಮ್ಮರೆ, ಹಾ ಬಂದ್ವಿ. ಬನ್ನಿ ನಂದಿತಾ ಅವರೇ.
ಲೇಸಕ ಇರ್ಲ ನಮ್ಮರೆ ನಿಂತ್ಕೊಳ್ಳಿ ಇಲ್ಲಿ. ಅದಕ್ಕೆ ಹೊಸಿ ಇಲ್ಲಿ ನಿಂತ್ಕೊಳ್ಳಿ. ಯಾಕೆ ರಾಮ್ ಅವರೇ? ಇರಿ ಹೇಳ್ತೀನಿ. ದೊಡ್ಡ ಮನೆಗೋಸ್ಕರ ನೀವಿಬ್ಬರು ಮಾಡಿರೋ ಕೆಲಸಕ್ಕೆ ಊರವ್ರು ಕಣ್ಣು ಬೀಳ್ಬಾರ್ದು ಅಲ್ವಾ, ಅದಕ್ಕೆ ಇದು. ಆದರೂ ಅದಕ್ಕೆ ಅಬ್ಬಬ್ಬಾ ನಿಮ್ಮ ಧೈರ್ಯನ ಮೆಚ್ಚಲೇಬೇಕು ಬಿಡಿ. ಬೇರೆ ಯಾರು ಆಗಿದ್ರೆ ಅಯ್ಯ ನಮ್ಗೆ ಯಾಕಿದ್ದು ಅಂದ್ಬಿಟ್ಟು ಹೋಗ್ಬಿಟ್ಟಿರೋರು. ಆದರೆ ನೀವು ಸೂಪರ್ ಅದಕ್ಕೆ. ಆದರೂ ನಂಗೆ ಯಾಕೋ ನನ್ನ ಅತ್ತಿಗೆ ಮೇಲೆ ಡೌಟು. ಇದನ್ನೆಲ್ಲ ನಂದಿ ಮಾಡಿದಾಳಂದರೆ ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ಇದನ್ನು ಅತ್ತಿಗೆನೇ ಮಾಡಿರಬೇಕು ಅನಿಸ್ತಿದೆ. ಇಲ್ಲ ಇಲ್ಲ, ಇದ್ರ ಸೂತ್ರಧಾರಿ ನಂದಿತಾ ಅವರೇ. ನಿಜವಾಗ್ಲೂ ನಂದಿ? ಲೇ 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 ಅಸಕ ಅದಕ್ಕೆನಾ ಒಳಿ ಕರ್ಕ ಹೋಗು. ಸರಿ ಅಣ್ಣ. ಸರಿ ನಮ್ಮರ ಬನ್ನಿ ಹೋಗಮ್ಮ. ನಾನು ಹೇಳ್ದನ್ನ ನೆನ್ಪಿಟ್ಕೊಳ್ಳಿ. ನನ್ನ ಮೌನ ಮತ್ತು ರಾಮೂರ್ ಒಳ್ಳೆ ಗುಣನ ತಪ್ಪಾಗಿ ಬಳಸ್ಕೋಬೇಡಿ. ಗುಡ್ ನೈಟ್. ಇವಳು ಮುಂದೆ ಮೂಕಿಯಾಗಿ ನಿಲ್ಲೋ ಪರಿಸ್ಥಿತಿ ಬಂತಲ್ಲ ನನಗೆ ವಾರ್ನಿಂಗ್ ಕೊಟ್ಟು ಹೋಗ್ತಿದ್ದಾಳೆ. ಬಿಟ್ರೆ ನನ್ನನ್ನು ಈ ಮನೆ ಕೆಲಸದೊಳನಾಗಿ ಮಾಡಿಬಿಡ್ತಾಳೆ. ನಮ್ಮರೆ ನಿಮ್ಮ ತಾವ ಒಂದು ಕೇಳಬೇಕು, ಏನು ಮುಚ್ಚಿಡ್ದೆ ದಿಟ್ಟ ಹೇಳ್ತೀರಾ? ಯಾವುದ್ರ ಬಗ್ಗೆ ರಾಮವ್ರೆ? ಅದಕ್ಕೆ ಬಗ್ಗೆ ಏನು ಕೇಳಬೇಕು ಅಂತಿದ್ದೀರಾ? ನಮ್ಮರೆ ದಿಟ್ಟ ಹೇಳಿ, ನೀವು ಅದಕ್ಕೆ ಸಹಾಯ ಮಾಡಿದಿರ ಅಲ್ವಾ? ಅದಕ್ಕೆ ಒಬ್ಬರಿಂದನೇ ಶ್ರೀಧರ್ ನಡೆಯೋಕ್ಕಾಯ್ತಾ ಇರಲಿಲ್ಲ. ಹೇಳಿ, ನೀವು ಸಹಾಯ ಮಾಡಿದಿರ ತಾನೇ? ಹಾಗೇನೂ ಇಲ್ಲ ರಾಮವ್ರೆ, ಪ್ಲ್ಯಾನ್ ಎಲ್ಲ ನಂದಿತಾ ಅವ್ರದ್ದೇ. ನಂಗೆ ಗೊತ್ತು ನೀವೇ ಸಹಾಯ ಮಾಡಿರ್ತೀರ ಅಂತ. ಹೇಳಿ, ಹೆಂಗೆ ಹಿಡಿದ್ರಿ ಅವನ್ನ? ಅದೇನಷ್ಟು ಕಷ್ಟ ಆಗಲಿಲ್ಲ ರಾಮವ್ರೆ. ದುಡ್ಡಂದರೆ ಏನು ಬೇಕಾದರೂ ಮಾಡೋಕ್ಕೆ ರೆಡಿಯಾಗಿರೋನು ಆ ಶ್ರೀಧರ್. ಅದೇ ದುಡ್ಡನ್ನು ಗಾಳವಾಗಿ ಬಳಸಿ ಅವನನ್ನು ಹಿಡ್ದಿದ್ದಾಯ್ತು. ಓಹೋ, ಸೂಪರ್ ನಮ್ಮರೆ. ಇವತ್ತು ಅಶೋಕ ನಿಮ್ಮದೇ ನಿದ್ದೆ ಮಾಡ್ತೇನೆ ಅನ್ನಿಸ್ತೈತೆ. ಎಲ್ಲ ನಿಮ್ಮಿಂದಲೇ ನಮ್ಮರೆ. ಥ್ಯಾಂಕ್ ಯು. ಕುಡಿ, ನಾನು ತರ್ತೀನಿ. ಸರನಾರ ಸಿತ್ತಿದ್ದು ಮಾ. ನಂದಿ, ನಿಜವಾಗ್ಲೂ ನೀ ಆ ಶ್ರೀಧರ್ ಹಿಡ್ದೀಯಾ? ವಾರೆ ವಾ ನಂದಿ, ನಿನ್ನ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ನಂದಿ. ಅಷ್ಟೊಂದು ರಿಸ್ಕ್ ತಗೊಂಡು, ಅದು ಒಂಟಿ ಹೆಣ್ಣಾಗಿ. ನೀನು ನಿಜ ಗ್ರೇಟ್ ನಂದಿ. ನಿಮಗೆ ಸುಸ್ತಾಗಿರಬಹುದು, ಮಲ್ಕೊಳ್ಳಿ ಅಶೋಕ್. ಓ ಮೈ ದೇವ್ರೆ, ನನ್ನ ಹೆಂಡತಿಗೆ ಈಗಲೂ ನನ್ನ ಆರೋಗ್ಯದ ಬಗ್ಗೆ ಕಾಳಜಿ. ನಂದಿ, ನೀನು ಇಷ್ಟು ದಿನ ನನ್ನ ಕಣ್ಣಿಗೆ ಯಾಕೆ ಈ ಥರ ಕಾಣಲಿಲ್ಲ? ಅಯ್ಯೋ, ನಂದೇ ತಪ್ಪು, ನಾನೇ ನೋಡಬೇಕಿತ್ತು. ಅಶೋಕ್, ನಾನೇನಂತ ದೊಡ್ಡ ಕೆಲಸ ಮಾಡಿಲ್ಲ. ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡಿ.
ಏಯ್, ಎಷ್ಟು ದೊಡ್ಡ ಕೆಲಸ ಮಾಡಿ ಏನೂ ಮಾಡಲಿಲ್ಲ ಅಂತಿದ್ಯಲ್ಲ, ಅದು ನಿನ್ನ ದೊಡ್ಡ ಗುಣ ನಂದಿ. ನಂದಿ, ಐ ಲವ್ ಯು ನಂದಿ. ಅಶೋಕ್, ನಿಮಗೆ ಸುಸ್ತಾಗಿಲ್ಲದೆ ಇರಬಹುದು, ನಂಗೆ ತುಂಬ ಸುಸ್ತಾಗಿದೆ ಕಣ್ರಿ. ಪ್ಲೀಸ್ ಮಲ್ಕೊಳ್ಳಿ. ಎಂಥವ್ನು ನಾನು, ಇದನ್ನ ಅರ್ಥ ಮಾಡ್ಕೊಳ್ಳಿಲ್ವಲ್ಲ. ನಂದಿ, ನೀ ಮಲ್ಕೊ ನಂದಿ. ನೀವು ಮಲ್ಕೊಳ್ಳಿ, ನಾನು ಆಮೇಲೆ ಮಲ್ಕೋತೀನಿ. ನಾನು ಮಲ್ಕೊಳ್ಳ, ನೀ ಆಮೇಲೆ ಮಲ್ಕೋತೀಯಾ? ರೆಸ್ಟ್ ತಗೋ ನಂದಿ. ನನ್ನ ಹೆಂಡತಿ ಥರ ಯಾರೂ ಇಲ್ಲ ನಿಜವಾಗ್ಲು. ಛೇ, ಎಲ್ಲ ಉಲ್ಟಾ ಹೊಡಿತಿದ್ಯಲ್ಲ. ಎಷ್ಟು ಧೈರ್ಯ ಇದ್ರೆ ನನಗೆ ವಾರ್ನಿಂಗ್ ಕೊಡ್ತಾಳೆ. ಎಲ್ಲ ಅವಳು ಅನ್ಕೊಂಡು ಹಾಗೆ ನಡೀತಿದ್ದೆ ಅನ್ನೋ ಸೊಕ್ಕು ಅವಳಿಗೆ. ಇದ್ರ ಜೊತೆಗೆ ಆ ಕೋಣಂಗೆ ವಿದ್ಯಾಭ್ಯಾಸ ಕಲಿಸ್ತಿದ್ದೀನಿ ಅನ್ನೋ ಗರ್ವ ಬೇರೆ. ಮಾಡ್ತೀನಿ, ಮೊದಲು ಆ ವಿದ್ಯಾಭ್ಯಾಸನ ನಿಲ್ಲಿಸ್ತೀನಿ. ತಗೊಳ್ಳಿ. ಏನ್ ಬರೀತಾ ಇದ್ದೀರಾ ರಾಮವ್ರೆ? ಏನಿರ್ಬೋದು ಹೇಳಿ. ರಾಮವ್ರೆ, ಗೊತ್ತಾಗ್ತಿಲ್ಲ, ಏನಾದರೂ ಕ್ಲೂ ಕೊಡಿ. ನನಗೆ ಸ್ಯಾನೆ ಇಷ್ಟವಾಗಿರೋದನ್ನ ಬರೆದಿದ್ದೀನಿ. ಏನು? ಗೊತ್ತಾಯ್ತು. ಹಂಗ? ಏನು ಹೇಳಿ ನೋಡಮ್ಮ. ಜಾನ್ಕಿ ಅಂತ ನನ್ನ ಹೆಸರು ಬರ್ತಿದ್ದೀರಾ ಅಲ್ವಾ? ನಮ್ಮರೆ ನಿಮ್ಮ ಹೆಸರು ಅಂತ ಅನ್ಕೊಂಡ್ರ? ಅಯ್ಯೋ ಛೇ, ನಾನು ಕೇಳಲೇಬಾರ್ದಾಗಿತ್ತು. ಯಾಕೆ ರಾಮವ್ರೆ, ಏನು ಬರ್ತಿದ್ದೀರಾ? ಆರೋ ರಾರಿ ರಾರೋ ಆರಾರೋ ಆರಾರೋ ಆರೋ ರಾರಿ ರಾರೋ ಆರಾರೋ ಆರಾರೋ ಜನುಮವೇ ಇದ್ದರೆ ನನಗೆ ಜನಿಸುವೆ. ನಿಮ್ಮ ಹೆಸರು ಬರ್ದಿಲ್ಲ ಅಂತ ನಿಮಗೆ ಕೋಪನಾ? ನನ್ನ ಹೆಸರು ಬರ್ತಿದ್ರೆ ಎಷ್ಟು ಖುಷಿ ಆಗ್ತಾ ಇತ್ತೋ ಅದಕ್ಕಿಂತ 100 ಪಟ್ಟು ಹೆಚ್ಚು ಸಂತೋಷ ಆಗ್ತಿದೆ ನನ್ನ ಮುದ್ದು ಪೈಲ್ವಾನ್ರೆ. ಜೋಗುಳವೇ ಹಬ್ಬ, ಹಂಗಾರೆ ಕೋಪ ಇಲ್ಲ ತಾನೇ? ಇದೆ. ಯಾಕೆ? ನಿನಗೆ ಅವ್ವ ಬರೆಯೋದು ಹೀಗಲ್ಲ, ಕೊಡಿಲಿ.